ವೀಕ್ಷಕರೇ, ಕನ್ನಡ ಒನ್ ನ್ಯೂಸ್ನ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವರು ಹಿರಿಯ ವಕೀಲರು, ಜೊತೆಗೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಹೌದು, ಜೊತೆಗೆ ಲೇಖಕರು, ಅರೆಕಾಲಿಕ ಪತ್ರಕರ್ತರು, ಅದೇ ರೀತಿ ಅಹಿಂದ ಕರ್ತೃ ಅವರು ಮತ್ತೆ ಯಾರು ಅಲ್ಲ, ಡಾಕ್ಟರ್ CS ದ್ವಾರಕನಾಥ್ ಸರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅದಕ್ಕೂ ಮೊದಲು ಅವರ ಬಗ್ಗೆ ಒಂದು ಸಣ್ಣ ಏವಿ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ಡಾಕ್ಟರ್ CS ದ್ವಾರಕನಾಥ್ ಅವರು ಕರ್ನಾಟಕ ಹೈಕೋರ್ಟ್ ಮತ್ತು ಇತರೆ ಅಧೀನ ನ್ಯಾಯಾಲಯಗಳಲ್ಲಿ ಕಳೆದ 3 ದಶಕಗಳಿಗೂ ಮೇಲ್ಪಟ್ಟು ವಕೀಲ ವೃತ್ತಿಯನ್ನ ಮಾಡಿ ಅಸಹಾಯಕ ದಲಿತ ದಮನಿತರ ಪರವಾಗಿ ಅಸಂಖ್ಯಾತ ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡಿ ಅನೇಕ ಚಳವಳಿಗಳಲ್ಲಿ ಮುಂಚೂಣಿ ನಾಯಕರಾಗಿ ದುಡಿದಿದ್ದಾರೆ. ದಿಕ್ಕಿಲ್ಲದ ಸಮುದಾಯಗಳ ಜನಾಂಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟ ಯಶಸ್ಸು ಇವರಿಗೆ ಸಲ್ಲುತ್ತದೆ. ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ಬಂಡಾಯ ಸಾಹಿತ್ಯ ಸಂಘಟನೆ, ಕನ್ನಡ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. 2 ದಶಕಗಳ ಕಾಲ ನಾಡಿನ ಸಾಹಿತ್ಯ, ಸಂಸ್ಕೃತಿ, ರಾಜಕಾರಣ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ನಿರಂತರವಾಗಿ ಬರೆಯುತ್ತಿದ್ರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಈ ನೆಲದ ಕಟ್ಟ ಕಡೆಯವರಿಗೆ ಆದಿವಾಸಿ ಅಲ್ಪಸಂಖ್ಯಾತ, ಲೈಂಗಿಕ ಅಲ್ಪಸಂಖ್ಯಾತ ಜನರ ಅಸ್ಮಿತೆಯನ್ನ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳಲು ನೆರವಾಗುವಲ್ಲಿ ಕೆಲಸ ಮಾಡಿದವರು. ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಶಕ್ತಿ ತಂದುಕೊಟ್ಟ ಅಹಿಂದ ಚಳವಳಿಯನ್ನ ಸಶಕ್ತವಾಗಿ ರೂಪಿಸಿ ಅದು ನಾಡಿನಾದ್ಯಂತ ಪಸರಿಸುವಂತೆ ಮಾಡಿದ್ದು ದ್ವಾರಕನಾಥ್ ಅವರ ಹೆಗ್ಗಳಿಕೆ. ಹೆಸರೇ ಕಂಡು ಕೇಳರಿಯದ ಸಣ್ಣ ಪುಟ್ಟ ಬುಡಕಟ್ಟು ಅಲೆಮಾರಿಗಳನ್ನ ಒಂದೆಡೆ ಸೇರಿಸುವ ಕಾರಣದಿಂದ ಅಲೆಮಾರಿ ಬುಡಕಟ್ಟು ಮಹಾಸಭಾವನ್ನ ಸ್ಥಾಪನೆ ಮಾಡಿದವರು. ಇವರು ಯೋಗಿ ವೇಮನ, ಬಣ್ಣ ಮಳೆನಾದ, ಗಾಂಧಿ ಮೆಟ್ಟಿದ ನಾಡಿನಲ್ಲಿ ಅಮೆರಿಕ ಆಮುಖ, ಸಂಕುಲ, ಮೂಕನಾಯಕ, ಗೋಡೆ ರಚಿಸಿ ಭಾರತ ಸಂವಿಧಾನ ಕೃತಿಯನ್ನ ಸಂಪಾದಿಸಿದ್ದಾರೆ. ಇವರ ಗಾಂಧಿ ಮೆಟ್ಟಿದ ನಾಡಿನಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಇತ್ತೀಚೆಗಷ್ಟೇ ಅವರ ಸಾಕ್ರೆಟಿಸ್ ಮತ್ತಿತರ ಕಥೆಗಳು ಎಂಬ ಪುಸ್ತಕವೂ ಬಿಡುಗಡೆಯಾಗಿದೆ. ವೀಕ್ಷಕರೇ, ಬನ್ನಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಫೈನ್, ಚೆನ್ನಾಗಿದ್ದೀನಿ ಸರ್. ನೀವು ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೀರಾ. ಕಡು ಟೀಕಾಕಾರರು ನೀವು. ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀರಾ. ಈಗಿನ ಕರೆಂಟ್ ವಿಷಯದ ಬಗ್ಗೆ ಮಾತಾಡೋದಿದ್ರೆ ಮೇಕೆದಾಟು ಯೋಜನೆ ಬಗ್ಗೆ ನೀರಿಗಾಗಿ ನಡಿಗೆ ಅಂತ ಮಾಡ್ತಿದ್ದಾರೆ. ಈ ನೀರಿಗಾಗಿ ನಡಿಗೆ ಅನ್ನೋದು ಸಕ್ಸಸ್ ಆಗತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಖಂಡಿತ. ನಾನೊಬ್ಬ ಪಕ್ಷದವನು ಅಲ್ಲದೇ ಇದ್ದರೂ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದೆ. ಯಾಕೆಂತಂದರೆ ನೀರಿಗಾಗಿ ಮಾಡಿರುವಂತಹ ಯಾವುದೇ ಹೋರಾಟ ಸಕ್ಸಸ್ ಆಗಲೇಬೇಕು ಅಂತ ಕೂಡ. ಆಮೇಲೆ ಮೇಕೆದಾಟುದಂತೂ ಅದಕ್ಕೆ ಭಾಳ ದೊಡ್ಡ ಇತಿಹಾಸನೇ ಇದೆ. ಅನೇಕ ವರ್ಷಗಳಿಂದ ಅದು ಮಾಡ್ಕೊಂಡ್ಬಂದಿದೆ. ಬಹುಶಃ ಕಳೆದ ಸರ್ಕಾರದಲ್ಲೇ, ಕಾಂಗ್ರೆಸ್ ಇದ್ದಾಗ ಸರ್ಕಾರದಲ್ಲೇ ಅದು DPR ಆಗಿಬಿಟ್ಟಿದ್ದರೆ ಆವಾಗಲೇ ಆಗಿಬಿಡ್ತಾ ಇತ್ತು ಅಂತ ಅನಿಸುತ್ತೆ ನನಗೆ. ಇವತ್ತೆಲ್ಲ ನಾಳೆ ಆಗಲೇಬೇಕಾಗಿರುವಂಥ ಕೆಲಸ ಅದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇದೆ. ಈ ಬೆಂಗಳೂರು ಬೆಳೀತಾ ಇರೋದನ್ನು ನೋಡಿದಾಗ ಈಗಿರುವಂಥ ನೀರು ಏನೇನೂ ಸಾಕಾಗಲ್ಲ. ಹಾಗಾಗಿ ಮೇಕೆದಾಟು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದರೆ ಮಾತ್ರ ಇಲ್ಲಿರೋರು ನೀರು ಸಿಗುತ್ತೆ. ಕನಿಷ್ಠ ಒಂದು 50 ವರ್ಷಗಳ ಕಾಲ ಬೆಂಗಳೂರಿಗರು ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶಗಳು ನೀರನ್ನು ಯಥೇಚ್ಛವಾಗಿ ಬಳಸ್ಬೋದು ಅಂತ ನನಗನ್ಸುತ್ತೆ. ಅಂದರೆ ಕುಡಿಯೋ ನೀರನ್ನು ಬಳಸ್ಬೋದು ಅಂತ ಕಾಣುತ್ತೆ. ಆದ್ದರಿಂದ ಈ ಹೋರಾಟ ಯಶಸ್ವಿ ಆಗೇ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಆದ್ರೆ ಸರ್, ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಈಗಿರುವಂತಹ ಸರ್ಕಾರ ಯಾವುದೇ ಹೋರಾಟ ಮಾಡಲಿ, ಎಷ್ಟೇ ಪ್ರತಿಭಟನೆಗಳು ಮಾಡಲಿ, ಅದಕ್ಕೆ ಮಣಿಯೋದು ಕಂಡೇ ಇಲ್ಲ. ಈ ಯೋಜನೆಯ ಜಾರಿಗೆ ಮಣಿಯುತ್ತೆ ಅಂತ ಅನ್ಸುತ್ತಾ? ಈಗ ನಾವು BMTC ಅವ್ರದ್ದು ಗಮನಿಸಿರಬಹುದು. ಸಾಕಷ್ಟು ಪ್ರತಿಭಟನೆ ಮಾಡಿದ್ರು, ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಮನೆಯವರು ಫ್ಯಾಮಿಲಿ ಮೆಂಬರ್ಸ್ ಬಂದು ರಸ್ತೆಗಳಲ್ಲಿ ನಿಂತು, ಮಕ್ಕಳು ಸಹ ಬಂದು ಪ್ರತಿಭಟನೆ ಮಾಡಿದ್ರು. ಅಂತಹ ವಿಚಾರಕ್ಕೂ ಕೂಡ ಇಲ್ಲಿ ಸರ್ಕಾರ ಮಣಿಲಿಲ್ಲ. ಇದಕ್ಕೆ ಮಣಿಯಬಹುದಾ ಅಂತ ನನಗೆ ಈ ಸರ್ಕಾರ ಮಣಿಯುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮತ್ತು ಮಣಿಯಲ್ಲ ಅಂತ ನನಗೂ ಅನಿಸುತ್ತೆ. ಯಾಕೆ ಅಂತಂದರೆ ಈಗಿರುವಂಥದ್ದು BJP ಸರ್ಕಾರ. BJP, RSS, ವಿಶ್ವ ಹಿಂದೂ ಪರಿಷತ್ ಅಥವಾ ಸಂಘ ಪರಿವಾರ, ಇದು ಯಾವುದೇ ಆಗಿದ್ದರೂ ಕೂಡ ಎಂದೂ ಕೂಡ ಯಾವುದೇ ಜನಪರದ ಹೋರಾಟಗಳನ್ನು ಅವರು ಮಾನ್ಯತೆಗೆ ತಗೊಂಡಿದ್ದು ನನಗೆ ಇತಿಹಾಸದಲ್ಲಿ ನೋಡಿಲ್ಲ. ಅವರು ಕೂಡ ಯಾವುದೇ ಜನಪರ ಹೋರಾಟವನ್ನು ಮಾಡಿಲ್ಲ. ಈಗ RSSಗೆ 96 ವರ್ಷ ವಯಸ್ಸಾಗುತ್ತೆ ಈಗ ಇದಕ್ಕೆ 2022ಕ್ಕೆ. ಇನ್ನು 3 ವರ್ಷ ಆಗಿದ್ದು ಅಂತಂದರೆ ಅದು 100 ವರ್ಷ ಕಳೆಯುತ್ತೆ.
ಇದುವರೆಗೂ ಈ 100 ವರ್ಷಗಳಲ್ಲಿ ಅವರು ಎಂದಾದರೂ ಜನಪರವಾದಂತಹ ಜೀವಪರವಾದಂತಹ ಹೋರಾಟವನ್ನು ಮಾಡಿದಾರಾ? ಅನ್ನಕ್ಕಾಗಲಿ, ನೀರಿಗಾಗಲಿ, ಉದ್ಯೋಗಕ್ಕಾಗಲಿ, ಇನ್ಯಾವುದಾದ್ರೂ ಶ್ರಮದ ವಿಚಾರಕ್ಕಾಗಲಿ, ಕೃಷಿಗಾಗಲಿ, ಶಿಕ್ಷಣಕ್ಕಾಗಲಿ, ಬೇರೆ ಇನ್ಯಾವುದಾದ್ರೂ ಪರಿಸರಕ್ಕಾಗಲಿ, ಇದು ಯಾವುದಕ್ಕಾದರೂ ಅವರು ಹೋರಾಟ ಮಾಡಿದರೆ ನನಗೆ ಒಂದೇ ಒಂದು ಎಕ್ಸಾಂಪಲನ್ನು ದಯವಿಟ್ಟು ಹೇಳಿ. ಇದುವರೆಗೂ ಮಾಡಿಲ್ಲ. ಒಂದು. ಎರಡನೇದು, ಅವ್ರದ್ದೇ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅವರು ಯಾವ ಕಾರಣಕ್ಕೂ ಕೂಡ ಇಂಥವುಗಳನ್ನು ಅವ್ರಿಗೆ ಮೇಲ್ನೋಟಕ್ಕೆ ಅವರು ನೀರಿನ ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ. ಆದರೆ ಒಳಗಡೆ ಅವ್ರಿಗಿರುವಂತಹ ಅಜೆಂಡಾಗಳೇ ಬೇರೆ. ಅವ್ರಿಗಿರುವಂಥ ಅಜೆಂಡಾಗಳು ಮತೀಯತೆ, ಜಾತೀಯತೆ, ಇಂಥವೇ ಬಿಟ್ಟರೆ ಹುಸಿ ರಾಷ್ಟ್ರೀಯತೆ. ಇದು ಬಿಟ್ಟರೆ ಅವ್ರಿಗಿನ್ನೇನು ಬೇರೆ ಅಜೆಂಡಾಗಳಿರಲ್ಲ. ಹಾಗಾಗಿ ನೀರಾಗಲಿ, ಅನ್ನವಾಗಲಿ, ಭೂಮಿಯಾಗಲಿ, ಯಾವುದೇ ಸಮಸ್ಯೆಗಳಿಗೂ ಕೂಡ ಅವರು ಸ್ಪಂದಿಸುವಂಥ ಅವಕಾಶ ಸಾಧ್ಯತೆ ಭಾಳ ಕಡಿಮೆ. ಆದ್ದರಿಂದ BJP ಸರ್ಕಾರ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಇರೋದರಿಂದ ಮೇಕೆದಾಟುವಂಥ ಯೋಚನೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಇಡೀ 2014ರಿಂದಲೂ ಅವರು ಕೇಂದ್ರದಲ್ಲಿ ಅವರು ರೂಲಿಂಗಲ್ಲಿದ್ದಾರೆ. ಅಲ್ಲೂ ಕೂಡ ಅವರು ಯಾವುದೇ ಇದರಲ್ಲೂ ಕೂಡ ಯಾವುದೇ ಜನಪರವಾದಂತಹ ಇವುಗಳನ್ನು ಅವರು ನಿಲುವುಗಳನ್ನು ತಗೊಂಡಿಲ್ಲ. ಮತ್ತು ರೈತ ಚಳವಳಿನ ನೀವು ನೋಡಿದಿರಿ. 1 ವರ್ಷಗಳ ಕಾಲ ಸುಮಾರು 500-600 ಜನ ಪ್ರಾಣ ಕೊಟ್ಟು ಆ ಚಳಿಯಲ್ಲಿ, ಬಿಸಿಲಲ್ಲಿ ಸತ್ರು ರೈತರು. ಅದು ಕೂಡ ಅವ್ರಿಗೊಂದು ಸ್ವಲ್ಪ ಆದರೂ ಹೃದಯ ಇದ್ದಿದ್ದರೆ ಅವರೆಲ್ಲರೂ ಸ್ಪಂದಿಸಬೇಕಾಗಿತ್ತು. ಅದ್ರ ಬಗ್ಗೆ ಒಂದು ಗಿಲ್ಟ್ ಇರಬೇಕಾಗಿತ್ತು. ಆ ಗಿಲ್ಟ್ ಕೂಡ ಅವ್ರಿಗಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಅವರು ಸಕ್ಸಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಕಾಂಗ್ರೆಸ್ ಈ ಪಾದಯಾತ್ರೆ ಮಾಡ್ತಾ ಇಲ್ಲ. ಇದ್ರ ಮೂಲಕ ಜನರನ್ನು ನೀರಿನ ಬಗ್ಗೆ ಒಂದು ಎಚ್ಚರಗೊಳಿಸುವಂಥದ್ದು ಕೆಲಸ. ಮತ್ತು ನಾಳೆ ಕಾಂಗ್ರೆಸ್ ಬಂದಿದ್ದು ಅಂತ ಹೇಳಿದ್ರೆ ಈ ಕೆಲಸವನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಇದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಸರ್, ಇವಾಗ ಕಾಂಗ್ರೆಸ್ನವರು DK ಶಿವಕುಮಾರ್ ಹೇಳಿದ್ದನ್ನು ಗಮನಿಸಿರಬಹುದು, ಮೇಕೆದಾಟು ಯೋಜನೆ ಜಾರಿಯಾಗುವವರೆಗೂ ನಾವು ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ. ಆದರೆ ಈಗ ಮೇಕೆದಾಟು ಯೋಜನೆಯಿಂದ 6ರಿಂದ 7 ಗ್ರಾಮಗಳು ಮುಳುಗ್ತವೆ ಅಂತ ಹೇಳ್ತಾರೆ. ಅದು ಪ್ರಾಬ್ಲಮ್ ಆಗಲ್ವಾ ಅಂತ? ಅಲ್ಲ, ಮುಳುಗಡೆ ಇದೆಯಲ್ಲ, ಯಾವುದೇ ಒಂದು ಅಣೆಕಟ್ಟು ಮಾಡುವಂಥ ಸಂದರ್ಭದಲ್ಲಿ 100 ಗ್ರಾಮಗಳು, 1000 ಗ್ರಾಮಗಳು ಮುಳುಗಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದ್ಗಡೆ ಇದ್ದಾವೆ. ಹಿಂಗಿರುವಂಥ ಸಂದರ್ಭದಲ್ಲಿ ನಾವು 5 ಗ್ರಾಮಗಳ ಬಗ್ಗೆ ಅವ್ರಿಗೆ ಪುನರ್ವಸತಿನ ಬೇರೆ ಕಡೆ ಕೊಡಲೇಬೇಕಾಗತ್ತೆ. ಅವರು ಪುನರ್ವಸತಿನ ಅವರು ಮಾಡದೇ ಇದನ್ನೇನು ಮಾಡೋಕ್ಕೆ ಹೋಗಲ್ಲ. ಆದರೆ ಸುಮಾರು 50ರಿಂದ 100 ಗ್ರಾಮಗಳಿಗೆ ನೀರು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈ 5 ಗ್ರಾಮಗಳನ್ನು ಇವರು ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದಾಗ ಅವ್ರಿಗೆ ಏನೇನಿದೆಯೋ ಎಲ್ಲ ಬೆನಿಫಿಟ್ಸ್ ಕೊಡ್ತಾರೆ, ಭೂಮಿ ಕೊಡ್ತಾರೆ, ಎಲ್ಲ ಬೆನಿಫಿಟ್ಸನ್ನು ಕೊಡ್ತಾರೆ. ಆದರೆ ಈಗ ಮೊದಲು 1956ರಲ್ಲಿ 2000 ಕೆರೆಗಳಿದ್ವು ಬೆಂಗಳೂರಲ್ಲಿ. ಈಗ 20ಕ್ಕೂ ಕಡಿಮೆ ಕೆರೆ ಇದೆ. ಅದು ಕೂಡ ಅಲ್ಲಿ ಎಫೆಕ್ಟ್ ಆಗುತ್ತಲ್ಲ ಜನರಿಗೆ? ನಿಜ 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 ಸೈಂಟಿಫಿಕ್ ಆಗಿ ನೋಡಿದ್ದು ಅಂತ ಹೇಳಿದ್ರೆ ಕೆರೆಗಳು ಕಡಿಮೆ ಆಗಿದೆ. ಆ ಕಾರಣಕ್ಕೋಸ್ಕರ ಈ ನೀರನ್ನು ಎಲ್ಲಿ ತುಂಬಿಸ್ಕೋಬೇಕು ಅನ್ನೋಂಥದ್ದು ಬರ್ತದೆ. ಆದರೆ ಈಗ ಕೆರೆಗಳನ್ನೇ ನಂಬಿ ನಾವು ಜಲದ ಇವುಗಳನ್ನು ಯಾವುದನ್ನು ಮಾಡೋಕ್ಕಾಗ್ತಾ ಇಲ್ಲ. ಬೇರೆ ಬೇರೆ ಇವುಗಳನ್ನು ನಾವೀಗ ಕ್ಯಾನಲ್ ಸಿಸ್ಟಮ್ಸ್ ಎಲ್ಲ ಬಂದಿರೋದ್ರಿಂದಾಗಿ ಬೇರೆ ಕ್ಯಾನಲ್ ಸಿಸ್ಟಮ್ಸ್ ಮೂಲಕ ಪೈಪ್ಲೈನ್ ಸಿಸ್ಟಮ್ ಮೂಲಕ ವಾಟರ್ನ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸೈಂಟಿಫಿಕ್ಕಾಗಿ ಡೆವಲಪ್ ಆಗಿರೋದ್ರಿಂದ, ಈಗ ಹೊಸ ಹೊಸ ಆವಿಷ್ಕಾರಗಳು ಬಂದಿರೋದ್ರಿಂದ ಇದೆಲ್ಲ ಸಾಧ್ಯತೆ ಇದೆ. ಸರ್, ನೀವು ದಮನಿತರ ಪರವಾಗಿ ಸಾಕಷ್ಟು ಧ್ವನಿ ಎತ್ತಿದವರು, ಜನರ ಕಷ್ಟಕ್ಕೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಧ್ವನಿ ಎತ್ತಿದ್ದೀರಾ. ಈಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಇಲ್ಲಿ ಯಾವ ಪಕ್ಷದವರನ್ನ ಜನ ನಂಬಬೇಕು, ರಾಜಕೀಯವನ್ನ ನಂಬದಂತಹ ಸ್ಥಿತಿಗೆ ಬಂದಿದ್ದಾರೆ. ಇತ್ತ ಕಡೆ ಕಾಂಗ್ರೆಸ್ನವರು ಮೇಕೆದಾಟು ಯೋಜನೆ ಮಾಡ್ತಿದ್ದಾರೆ, ಸರ್ಕಾರ ಲಾಕ್ಡೌನ್ ಅಂತ ಹೇಳ್ತಾ ಇದೆ. ಜನರಿಗೆ ಊಟ ಇಲ್ಲ, ಊಟಕ್ಕೆ ದುಡ್ಡು ಬೇಕೇ ಬೇಕು, ಆಫ್ಕೋರ್ಸ್ ದುಡಿಬೇಕು. ಅಂಥವರ ಪರಿಸ್ಥಿತಿ ಏನು ಸರ್? ಈಗ ಇದು ಇಡೀ 1 ವರ್ಷನೋ 2 ವರ್ಷನೋ ಮಾಡಿದ್ದಿದ್ರೆ ಈ ಹೋರಾಟ, ನಿಮ್ಮ ಪ್ರಶ್ನೆ ಸರಿ. ಇದು ಕೇವಲ 10 ದಿನ ಮಾಡ್ತಾ ಇರೋಂಥದ್ದು. ಭಾಳ ಶಾರ್ಟ್ ಇದರಲ್ಲಿ ಡಿಸ್ಟೆನ್ಸಲ್ಲಿ ಮಾಡ್ತಾ ಇರೋಂಥದ್ದು. ಸುಮಾರು ಒಂದು 200 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಪಾದಯಾತ್ರೆ ನಡೀತಿರೋದು. ಅದರಿಂದ ಇದು ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನಗದು BJP ಅವರು ಲಾಕ್ಡೌನ್ ಹೇರಿರೋದೇ ಇವಾಗ ವೀಕೆಂಡ್ ಕರ್ಫ್ಯೂ ಏನಿದೆ, ಸ್ಟ್ರಿಕ್ಟ್ ರೂಲ್ಸ್ ಏನಿದೆ, ಅದನ್ನು ತರ್ತಾ ಇರೋದೇ ಮೇಕೆದಾಟು ಯೋಜನೆಯನ್ನ ಹತ್ತಿಕ್ಕೋದಕ್ಕೆ ಅಂತ ಹೇಳ್ತಿದ್ದಾರೆ. ಹತ್ತ ಕಡೆಯಲ್ಲಿ ಮೇಕೆದಾಟು ಯೋಜನೆ ಹೆಸರಿನಲ್ಲಿ ಎಲೆಕ್ಷನ್ ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ, ಜನರ ಒಳ್ಳೇದಕ್ಕೆ ಮಾಡ್ತಾ ಇಲ್ಲ ಅನ್ನುವಂತಹ ಮಾತು. ಹಾಗಾಗಿ ಒಂದ್ ಕಡೆಯಲ್ಲಿ ಮೇಕೆದಾಟು ಯೋಜನೆಯನ್ನ ನಿನ್ನೆ ಅವರ ಏನ್ ರ್ಯಾಲಿ ಸ್ಟಾರ್ಟ್ ಆಯ್ತು, ಅದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ನಾವು ಗಮನಿಸಿದ್ರೆ ಜನರಿಗೆ ಕೆಲಸ ಮಾಡಕ್ಕೆ ಆಪರ್ಚುನಿಟಿ ಇಲ್ಲ, ಕೊಡ್ತಾ ಇಲ್ಲ. ಮೇಕೆದಾಟು ಯೋಜನೆಯಲ್ಲಿ ಅಷ್ಟೊಂದು ಜನ ಸೇರಿದ್ದಾರೆ, ಅಲ್ಲೆಲ್ಲೂ ಕೂಡ ಕೊರೋನಾ ಬರಲ್ವಾ ಅನ್ನೋದು ನನ್ನ ಪ್ರಶ್ನೆ. ಕರೋನಾ ಇದನ್ನು ನಾನು ಒಪ್ಕೊಳ್ತೀನಿ.
ಕರೋನಾ ಅಂದರೆ ಈ 2ನೇ ಸ್ಟೇಜಲ್ಲಿ ಕರೋನಾ ಬಂತಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಬರೋ ಚಾನ್ಸಸ್ ಈಗಿಲ್ಲ. ಈಗ ವಿಜ್ಞಾನಿಗಳು ಮತ್ತು ಎಲ್ಲ ವೈದ್ಯರು ಹೇಳ್ತಾ ಇರೋ ಪ್ರಕಾರ ಕರೋನಾದ ಇದು ಭಾಳ ಕಡಿಮೆ ಆಗ್ತಾಯಿದೆ. ಬಂದರೂ ಕೂಡ 2 ದಿನ ಅಥವಾ 3 ದಿನ ಮಾತ್ರ ಉಳಿಯುತ್ತೆ, ಸಾವಿನಂತಹ ಸ್ಥಿತಿಗೆ ಹೋಗ್ತಾ ಇಲ್ಲ. ಹಂಗಂತೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕಾಗತ್ತೆ. ಬಹುಶಃ ಇಲ್ಲಿಂದ ಆಚೆಗೆ ಇವತ್ತು ಅಲ್ಲಿ ನೆನ್ನೆ ನಡೆದಿರುವಂಥ ಇದು ನೋಡಿದ ಮೇಲೆ ಬಹುಶಃ ಪಕ್ಷ ಅದನ್ನು ತಗೊಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಕೂಡ ಅವರಿಗೆ ಗಮನಕ್ಕೆ ತರ್ತೀವಿ ಇದನ್ನೆಲ್ಲವನ್ನು ಕೂಡ. ಹೆಚ್ಚು ಮುಂಜಾಗ್ರತೆ ವಹಿಸ್ಕೊಂಡು ಈ ಪಾದಯಾತ್ರೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಹೇಳೋಣ ಅಂತ. ಅಲ್ಲ, FIR ಆಗುವಂಥದ್ದು ಅವರು ಮೊದಲೇ ಹೇಳಿದ್ರು ಅದನ್ನು. ಯಾಕಂದರೆ ಅವರಿಗೆ BJP ಸರ್ಕಾರಕ್ಕೆ ಕಷ್ಟ ಆಗ್ತಾಯಿತ್ತು. ಒಂದು ತಡೆದಿದ್ದು ಅಂತ ಹೇಳಿದ್ರೆ ಅವ್ರು ಅನ್ಪಾಪ್ಯುಲರ್ ಆಗ್ತಾಯಿದ್ರು, ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. ಈಗ FIRಗಳು ಹಾಕ್ಲೇಬೇಕಾಗತ್ತೆ. ಈಗ ನಾನೂ ಹೋಗ್ತಾ ಇದ್ದೀನಿ ನಾಳೆ, ಬಹುಶಃ ನನ್ನ ಮೇಲೂ ಕೂಡ FIR ಹಾಕ್ಬೋದು. ಅದನ್ನು ಫೇಸ್ ಮಾಡೋದೇ ಅಲ್ವಾ ಪಾಲಿಟಿಕ್ಸು. ವಿಲ್ ಫೇಸ್ ಇಟ್. ಅಂದ್ರೆ ಈಗ ನಿನ್ನೆ ಶುಭಾರಂಭ ಆಗಿದೆ ಮೇಕೆದಾಟು ಯೋಜನೆಯದ್ದು, ನೀರಿಗಾಗಿ ನಮ್ಮ ನಡಿಗೆ. ಇದು ಶುಭ ಸಮಾರೋಪ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಬೆಂಗಳೂರಿಗೆ ಎಂಟ್ರಿ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಈಗ ಯಾರೆಲ್ಲ ಮೇಕೆದಾಟಲ್ಲಿ. ನೋಡಮ್ಮ, ಬೆಂಗಳೂರಿಗೆ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಎಗೇನ್ ಇಟ್ ಇಸ್ ಎ ಫ್ಯಾಸಿಸಮ್ ಮೈಂಡ್ ಅಷ್ಟೇ. ಅದು ಫ್ಯಾಸಿಸ್ಟ್ ಮೈಂಡ್ ಮಾತ್ರ ಹಂಗೆ ಹೇಳೋಕ್ಕೆ ಸಾಧ್ಯ. ಹೂ ಆರ್ ದೇ? ಜನಗಳ ಜೊತೆ ಇದ್ದೀವಿ. ಜನಪರವಾದಂಥ ನಾವೇನು ಯಾವುದೋ CAA NRC ಅಂತಹ ಮನುಷ್ಯ ವಿರೋಧಿ ಕಾನೂನುಗಳು ತರ್ತಾ ಇದ್ದೀವ? ನಾವು ತರ್ತಾ ಇರೋಂಥದ್ದು ನೀರಿಗೆ ಅವರು ನೀರು ಕುಡಿಬೇಕು. BJP ಅವರಲ್ಲಿ ಒಳಗಡೆ ಎಷ್ಟೇ ವಿಷಯ ಇಟ್ಕೊಂಡ್ರು RSS ಅವ್ರ ಪಾಪ ಬದುಕಲಿಕ್ಕೆ ನೀರು ಕುಡಿಲೇಬೇಕಲ್ವ? ಹಾಗಾಗಿ ನೀರು ಕುಡಿಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಇದು ಎಷ್ಟೇ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡುವಂತಹ ಶಕ್ತಿ ಪಕ್ಷಕ್ಕಿದೆ. ಬಟ್ ನಾವೆಲ್ಲರೂ ಇದ್ದೀವಲ್ಲ, ನಮಗೆಲ್ರಿಗೂ ಇದೆ. ಸರ್, ಈಗ ಮೊನ್ನೆ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ರು. ಆಲ್ರೆಡಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಈ ಧರ್ಮ, ಜಾತಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಮು ವೈಷಮ್ಯಗಳೇ ತುಂಬಿ ತುಳುಕ್ತಾ ಇದೆ. ಅಂಥದ್ರಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅನ್ನೋದನ್ನು ತಂದು ಈಗ ಮತ್ತೆ ಅಂತಹ ಘಟನೆಗಳಿಗೆ ಪುಷ್ಟಿ ಕೊಟ್ಟಂತ ಆಗ್ಬೋದಾ ಅಂತ? ನೋಡಿ, ಮತಾಂತರ ನಿಷೇಧ ಕಾಯ್ದೆ ಏನಿದೆ ಅದು CAA NRC ಮುಂದುವರೆದ ಭಾಗ. CAA NRC ಅವ್ರು ಫೇಲ್ಯೂರ್ ಆಗಿದ್ದರಿಂದ ಇನ್ನು ಮೈನಾರಿಟೀಸ್ನ ಯಾವ ರೀತಿ ನಿಯಂತ್ರಿಸಬೇಕು ಅಂತ ಅವರು ಆಲೋಚನೆ ಮಾಡಿ ತಂದಿರೋವಂಥದ್ದು. ಈ ಕಾಯ್ದೆನ ತಂದಿರೋವಂಥದ್ದು ಮೊದಲು ಯು ಪಿನಲ್ಲಿ ನಿಮಗೇನಾದರೂ ಒಂದು ಸರ್ಕಾರ ಇದೆ ಅಂತ ಅನಿಸುತ್ತಾ? ಖಂಡಿತ ಅನಿಸಲ್ಲ. ಈ ಕನಿಷ್ಠ ಅರಿವಿರುವಂಥ ಅವ್ರಿಗೆ ಯಾರಿಗೂ ಕೂಡ ಯು ಪಿನಲ್ಲಿ ಒಂದು ಸರ್ಕಾರ ಇದೆ ಅಂತ ಅನಿಸಿಲ್ಲ. ಅಲ್ಲಿ ತಂದಂತಹ ಕಾಯ್ದೆನ ಯಥಾವತ್ತಾಗಿ ಇಲ್ಲಿ ತರ್ತಾ ಇದ್ದಾರೆ. ಇಲ್ಲಿ ತರಲಿಕ್ಕೆ ಸಾಧ್ಯನಾ? ಇಲ್ಲಿ ಹಂಗೇನಾದರೂ ತರೋದಾಗಿದ್ದು ಅಂತಂದರೆ ಅದು ಮೊದಲು ಅವ್ರು ಅಂದ್ಕೊಂಡಾಗೆ ಅದು ಯಾವ ರೀತಿಯಲ್ಲೂ ಮೈನಾರಿಟೀಸ್ಗೆ ಎಫೆಕ್ಟ್ ಆಗೋಲ್ಲ. ಇಲ್ಲಿರುವಂಥ ಹಿಂದೂಗಳಿಗೆ, ಪ್ರಮುಖವಾಗಿ ಲಿಂಗಾಯತರಿಗೆ, ವೀರಶೈವರಿಗೆ, ಇಲ್ಲಿರೋ ದಲಿತರಿಗೆ ಅದು ಎಫೆಕ್ಟ್ ಆಗುವಂಥದ್ದು. ಆಮೇಲೆ ಇಲ್ಲಿ ಬೇರೆ ಬೇರೆ ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳ ಇವುಗಳನ್ನು ನೋಡ್ದೇ ಅವ್ರು ತರೋಂಥದ್ದು ಇದೆಯಲ್ಲ, ಅದು ಅತ್ಯಂತ ಅನ್ಸೈಂಟಿಫಿಕ್ಕು ಮತ್ತು ಅನ್ಲಾಫುಲ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಕರ್ನಾಟಕದಲ್ಲಿ ಈಗಾಗಲೇ ಈಗ ಕ್ರೈಸ್ತ ಸಮುದಾಯವನ್ನು ಅವ್ರು ಗಮನ ಇಟ್ಕೊಂಡಿದ್ದಾರೆ. ಈಗ ಕ್ರೈಸ್ತರ ಚರ್ಚೆಗಳು ನಡೀತಾ ಇದ್ದಾರೆ, ಕ್ರೈಸ್ತರ ಸ್ಕೂಲ್ಗಳಿಗೆ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಕ್ರೈಸ್ತ ಸಮುದಾಯವನ್ನು ಅವರು ಇವಾಗ ಏಮಾಗಿ ಇಟ್ಕೊಂಡಿದ್ದಾರೆ. ಕ್ರೈಸ್ತ ಸಮುದಾಯನ ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೀಗ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದೆ, ನಾನು ಕೆಲಸ ಮಾಡಿದಂಥ ಕಮಿಷನ್. ಆ ಕಮಿಷನಲ್ಲಿ ಕ್ಯಾಟಗರಿ 1ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದಂತಹ ದಲಿತರಿಗೆ ಅಲ್ಲಿ ರಿಸರ್ವೇಷನ್ ಇದೆ. ಇವರು ಮತಾಂತರ ವಿರೋಧಿ ಕಾಯ್ದೆ ತರೋದಾದರೆ ಇಲ್ಲಿರುವಂಥ ಆ್ಯಕ್ಟ್ ಏನಾಗುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡಿದಾರಾ? ಅವ್ರಿಗೆ ಕನಿಷ್ಠ ಅದ್ರ ಬಗ್ಗೆ ಅರಿವಿದೆಯಾ? ಕಾನೂನು ಅರಿವು ಬೇಕಲ್ವ ಅವ್ರಿಗೆ? ಆ ಸರ್ಕಾರಕ್ಕೂ ಕೂಡ ಲೀಗಲ್ ಅಡ್ವೈಸರ್ಸ್ ಇರಬೇಕಲ್ವ? ಅವ್ರನ್ನ ಜೊತೆಯಲ್ಲಿ ಮಾತಾಡಬೇಕಲ್ವ? ಅದನ್ನೆಲ್ಲ ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾದದ್ದು. ಸಂವಿಧಾನ ಆರ್ಟಿಕಲ್ 15 ಏನು ಹೇಳುತ್ತೆ? ಲಿಂಗ ಸಮಾನತೆ, ಜಾತಿ ಸಮಾನತೆ, ಮತೀಯ ಸಮಾನತೆ ಎಲ್ಲವೂ ಕೂಡ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂಥದ್ದು ಆರ್ಟಿಕಲ್ 15 ಅನುಚ್ಛೇದ 15ರ ಕಾನ್ಸ್ಟಿಟ್ಯೂಷನ್. ಮತ್ತು ಅನುಚ್ಛೇದ 25, 26, 27 ಏನು ಹೇಳ್ತವೆ ಅಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುವಂತಹ ಅನುಚ್ಛೇದಗಳವು. ನೀವು ಮತಾಂತರ ನಿಷೇಧ ಕಾಯ್ದೆ ತಂದಿದ್ದು ಅಂತಂದರೆ ಇಲ್ಲಿ ಸಂವಿಧಾನದಲ್ಲಿರುವಂತಹ ಅನುಚ್ಛೇದಗಳನ್ನು ನೀವು ಯಾವ ರೀತಿಯಲ್ಲಿ ನೀವು ಇದು ಮಾಡಿ ಹೇಳ್ತೀರಾ, ಅದನ್ನು ಕೌಂಟರ್ ಮಾಡ್ತೀರಾ? ಅದನ್ನು ಈ ಪ್ರಶ್ನೆಗಳು ಬರ್ತವೆ. ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗಿತ್ತು. ಯಾರೋ ಒಬ್ಬ ಇದು ಕೋತಿ ಆಡಿಸೋನು ಒಂದು ಆ್ಯಕ್ಟ್ ತಂದುಬಿಟ್ಟ ಅಂತ ಹೇಳ್ಬಿಟ್ರೆ ಇಲ್ಲೂ ಕೂಡ ಅದು ತರೋದಿದೆಯಲ್ಲ, ಅದು ತಪ್ಪು. ಯಾಕಂದರೆ ಬಸವಣ್ಣನ ನೆಲ ಇದು. ಬಸವಣ್ಣ ನೆಲ ಅಂತ ಹೇಳಿದ ತಕ್ಷಣ ಇಲ್ಲಿ ಮತಾಂತರನೇ ಭಾಳ ಪ್ರಮುಖವಾದಂಥ ಅಂಶ ಬಸವಣ್ಣ ಮಾಡಿದ್ದು. ಬಸವಣ್ಣಗೆ ಮುಂದೆ ಬುದ್ಧ ಮಾಡಿದ್ದದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದದೆ.
ಇವರೆಲ್ಲರಿಗೂ ವಿರುದ್ಧವಾಗಿ ಇವರೊಂದು ಕಾಯ್ದೆ ತರಲಿಕ್ಕಾಗುತ್ತೆ ಕರ್ನಾಟಕದಲ್ಲಿ ಪ್ರಜ್ಞಾವಂತರಿದ್ದಾರೆ. ಯು ಪಿಯಲ್ಲಿ ನೀವು ಹೇಳ್ದಂಗೆಲ್ಲ ಮಾಡೋಂಗೆ ಇಲ್ಲಿ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಒಂದು ಏನು ಲಿಂಗಾಯತ ಧರ್ಮದ ಹಿನ್ನೆಲೆಯಿಂದ ಬಂದಂಥವರು. ಅವ್ರ ತಂದೆ ಒಬ್ಬ ರಾಯಿಸ್ಟ್ ಆಗಿದ್ದರು. ರಾಯಿಸ್ಟ್ ಅಂದರೆ ಒಬ್ಬ ದೊಡ್ಡ ಸಮಾಜವಾದಿ ಆಗಿದ್ದರು. ಒಬ್ಬ ಎಮ್.ಎನ್. ರಾಯ್ ಸಿದ್ಧಾಂತದಲ್ಲಿ ನಂಬಿಕೆ ಇದ್ದಂಥವ್ರು. ಅವ್ರ ಮಗನಾಗಿ ಇಂಥದ್ದು ತರೋದಿದೆಯಲ್ಲ, ಇದು ಒಂದು ರೀತಿಯ ಆತ್ಮವಂಚನೆ ಅಂತ ಅನಿಸುತ್ತೆ ನನಗೆ. ಬೊಮ್ಮಾಯಿ ಅವರು ಭಾಳ ಸೀರಿಯಸ್ ಆಗಿ ನನಗೆ ಭಾಳ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಭಾಳ ಒಳ್ಳೆಯ ಸ್ನೇಹಿತರು. ಅವ್ರು ನಾನು ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಮೂಲಕ, ದಯವಿಟ್ಟು ಇದನ್ನು ಆಲೋಚನೆ ಮಾಡಿ. ಇದು ಮುಂದಕ್ಕೆ ನಿಮ್ಮ ರಾಜಕೀಯ ಭವಿಷ್ಯ ಏನಾದರೂ ಆಗಿರಲಿ, ಆದರೆ ನಿಮಗೆ ಎಂಥ ಒಂದು ಕೆಟ್ಟ ಹೆಸರು ತಂದುಬಿಡುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು. RSS ನಾಗ್ಪುರದಲ್ಲಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೊಂದು ವೆನಮ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅದು. ಅಂದರೆ ವಿಷವನ್ನು ಮ್ಯಾನುಫ್ಯಾಕ್ಚರ್ ಮಾಡೋಂಥ ಫ್ಯಾಕ್ಟ್ರಿ RSS. ಅಲ್ಲಿಂದ ಏನೇನೋ ಕಳಿಸ್ತಾರೆ, ಅದನ್ನೆಲ್ಲವನ್ನು ನೀವು ಜನಕ್ಕೆ ಉಳ್ಬಡಿಸ್ತೀರಾ. ಇಲ್ಲಿ ನಾವು ಹಾಲು ಕುಡಿದು ಬದುಕ್ತಾ ಇರುವಂತಹ ದೇಶ. ನಾವು ಬಸವಣ್ಣನ ಅಂತಂದರೆ, ಬಸವ ಅಂದರೆ 2 ಅರ್ಥಗಳಲ್ಲಿ. ಒಂದು, ನಮಗೆ ಹಾಲು ಕೊಡುವಂತಹ ದನನ ಕೂಡ ನಾವು ಬಸವ ಅಂತ ಕರಿತೀವಿ. ನಮಗೊಂದು ವೈಚಾರಿಕ ಇದನ್ನು ಕೊಟ್ಟಂತಹ ಬಸವಣ್ಣನ ಕೂಡ ಬಸವ ಅಂತ ಕರಿತೀವಿ. ಅಂಥ ಒಂದು ನೆಲದಲ್ಲಿ ನೀವು ಇಂಥ ಕಾಯ್ದೆಗಳು ತರೋಕ್ಕೆ ಸಾಧ್ಯವೇ ಇಲ್ಲ. ಇದು ಇಂಪ್ಲಿಮೆಂಟ್ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ ಅಂತ. ಸರ್, ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತಾ? ಗೆಲ್ಲಬಹುದು ಅನ್ನೋದಕ್ಕಿಂತಲೂ ಗೆಲ್ಲಬೇಕು ಅಂತ ಹೇಳೋನು ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೆ ಯಾಕೆ ಅಂತ ಹೇಳಿದ್ರೆ, ಇವತ್ತು ದೇಶ ಎದುರಿಸ್ತಾ ಇರೋಂಥ ಸಮಸ್ಯೆಗಳು, ಇವತ್ತು ಅವರು ದೊಡ್ಡ ಪ್ರಮಾಣದಲ್ಲಿ ಈ ದೇಶದ ನಕಲಿ ಹಿಂದುತ್ವವಾದಿಗಳು ಒಂದು ದೊಡ್ಡ ಪ್ರಚಾರ ಮೀಡಿಯಾನವ್ರು ತಗೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಜುಡಿಷಿಯರಿನ ತಗೊಂಡ್ಬಿಟ್ಟಿದ್ರು, CBI ತಗೊಂಡ್ಬಿಟ್ಟಿದ್ದಾರೆ, ಎಲೆಕ್ಷನ್ ಕಮಿಷನ್ ತಗೊಂಡಿದ್ದಾರೆ. ಎಲ್ಲವನ್ನೂ ತಗೊಂಡು ಒಂದು ಫ್ಯಾಸಿಸಮ್ನ ಇಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸ್ಟ್ರಾಂಗ್ ಆದಂತಹ ಒಂದು ಪ್ರತಿರೋಧವನ್ನು ಒಡ್ಡಬೇಕಾಗಿತ್ತು ನಾವು. ಆ ಕಾರಣಕ್ಕೋಸ್ಕರ ಒಂದು ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ಸಿಗೆ ಸೇರಿಕೊಂಡಿದ್ದು. ಹಾಗಾಗಿ ಕಾಂಗ್ರೆಸ್ ಇರ್ಬೋದು, ಇಲ್ಲಿರುವಂಥ ಯಾವುದೇ ಪ್ರಗತಿಪರ ಪಕ್ಷ ಇರ್ಬೋದು, ಎಲ್ಲರೂ ಕೂಡ ಒಂದಾಗಿ ಆ ದೇಶಕ್ಕೆ ಬಂದಿರುವಂತಹ ದೊಡ್ಡ ಅಪಾಯ ಇದೆಯಲ್ಲ, ಅದನ್ನ ಎದುರಿಸೋದ್ರ ಕಡೆ ಕೆಲಸ ಮಾಡಬೇಕಾಗುತ್ತೆ. ನಾವಿವತ್ತು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕಾಗಿದೆ. ಕಾಂಗ್ರೆಸ್ ಗೆಲ್ಲುತ್ತಾ ಅಲ್ಲ, ಗೆಲ್ಲಬೇಕು. ನೀವೇನಾದರೂ ಎಲೆಕ್ಷನ್ಗೆ ನಿಲ್ಲೋ ಪ್ಲ್ಯಾನ್ ಇದೆಯಾ? ನೋಡಮ್ಮ, ನನ್ನನ್ನು ಯೋಚನೆ ಮಾಡಿಲ್ಲ. ನೀವೆಲ್ಲ ನಿಲ್ಲಿಸಿದ್ರೆ ನಿಂತ್ಕೊಳ್ತೀನಿ. ಸರ್, ನೀವು ಪತ್ರಕರ್ತರಾಗಿ ಕೂಡ ಸಾಕಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಾ. ಇವಾಗಷ್ಟೇ ನೀವು ಹೇಳಿದ್ರಿ ಮೀಡಿಯಾವನ್ನ ಕೂಡ ಮಾಡಿದ್ದಾರೆ ಅಂತ. ಈಗಿನ ಪತ್ರಿಕೋದ್ಯಮಕ್ಕೂ ನಿಮ್ಮ ಪತ್ರಿಕೋದ್ಯಮಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇತ್ತು ಸರ್? ಈಗ ಏನು ಅನಿಸ್ತಿದೆ ಇವತ್ತಿನ ಪತ್ರಿಕೋದ್ಯಮವನ್ನು? ನಾವು ಲಂಕೇಶ್ವರ್ ಜೊತೆ ಕೆಲಸ ಮಾಡಿದ್ದು. ಲಂಕೇಶ್ವರ್ ಜೊತೆ 2 ದಶಕಗಳ ಕಾಲ ನಾನು ಲಂಕೇಶ್ ಪತ್ರಿಕೆ ಕೆಲಸ ಮಾಡಿದ್ದು. ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಿದ್ದು ಅಂತ ಹೇಳಿದ್ರೆ, ಅವ್ರು ಕಾಫಿ ಮತ್ತು ಬಿಸ್ಕತ್ ಕೊಟ್ಟರೆ ಕುಡಿತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಒಂದು ಸಣ್ಣ ಗಿಫ್ಟ್, ಒಂದು ಪೆನ್ನು ನಮಗೆ ಜೋಬಿಗೆ ಇಟ್ಟರು ಕೂಡ ಅದನ್ನ ಎತ್ತಿ ವಾಪಸ್ ಇಟ್ಬಿಟ್ಟು ಬರ್ತಾಯಿದ್ವಿ. ನಿಮ್ಮ ಹೆಣ್ಮಗಳು ಹೇಳಬೇಕೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ವಿಸ್ಕಿ ಕೊಡ್ತಿದ್ರು. ವಿಸ್ಕಿ ಕುಡಿಯೋಲ್ಲ ಅಂತಿದ್ವಿ. ಪುಟ್ಟಣ್ಣ ಕಣಗಲ್ ಅವರು ಒಂದು ಸಭೆಯಲ್ಲಿ ನನಗೆ ಒಂದು ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ, ಯಾಕೆ ನೀವು ಕುಡಿತಾ ಇಲ್ಲ, ನಿಮ್ಗೆ ಅಭ್ಯಾಸ ಇಲ್ವಾ ಅಂತೇಳಿದ್ರು. ಖಂಡಿತ ವಿಸ್ಕಿ ಕುಡಿತೀನಿ, ಆದರೆ ನಿಮ್ಮ ದುಡ್ಡಲ್ಲಿ ಕುಡಿಯೋಲ್ಲ ಅಂತ ಹೇಳ್ತಿದ್ದೆ. ಅದನ್ನು ನಮ್ಗೆ ಹೇಳ್ಕೊಟ್ಟಿದ್ರು ಲಂಕೇಶ್. ಆ ರೀತಿ ನಾವು ಬದುಕಿದ್ವಿ. ಇವತ್ತಿರೋ ಇದು ನಿಮ್ಗೆ 3 ಕಾಸು ಕೊಡ್ತೀನಿ ಅಂತಂದರೆ, ಇವರು ತೆಂಗಿನ ಮರದ ಮೇಲೆ ಕವಳ ಅಂತ ಹೇಳಿದ್ರೆ ಕವಳ ಇದು ಜನವಾರನ ಇದು ಕಿವಿಗೆ ಹಾಕ್ಕೊಂಡು ಹತ್ತು ಬಿಡ್ತಾರೆ ಬೇಕಾದ್ರೆ. ಹಂಗಿದೆ ಇವತ್ತಿನ ಜರ್ನಲಿಸಮ್. ಆಗಿರೋದ್ರಿಂದ ಅದಕ್ಕಿದಕ್ಕೆ ಹೋಲ್ಸೋಕೆ ಆಗಲ್ಲ. ನಾವು ಮಾಡಿದ ಜರ್ನಲಿಸಮ್ಮು, ಇದು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸರ್, ನಿಮ್ಮದು ಮತ್ತು ಲಂಕೇಶ್ ಸರ್ ಅವರ ಒಡನಾಟ ಹೇಗಿತ್ತು? ನನಗೆ ಅವರು ಒಂದು ರೀತಿಯ ಗುರು, ಒಂದು ರೀತಿಯ ತಂದೆ, ಒಂದು ರೀತಿಯ ತಾಯಿ ಎಲ್ಲ ಆಗಿದ್ರು ಅವರು. ಯಾಕಂದರೆ ಅವರು ಅಷ್ಟೇ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ರು. ಅನೇಕ ಅವಕಾಶಗಳನ್ನು ಕೊಟ್ಟರು ನಮ್ಮಂಥವ್ರಿಗೆ. ಗ್ರಾಮಾಂತರ ಪ್ರದೇಶದಿಂದ ಬಂದವರು, ಅತ್ಯಂತ ಹಿಂದುಳಿದ ಜಾತಿಗಳಿಂದ ಬಂದಂಥ ನಮ್ಮಂಥವ್ರಿಗೆ ಅನೇಕರಿಗೆ ಅವಕಾಶಗಳನ್ನು ಕೊಟ್ಟರು. ನಮಗೆ ಬರೆಯೋದನ್ನು ಕಲಿಸಿದ್ರು. ನಮಗೆ ಸರಿಯಾಗಿ ಕಾಗುಡ್ತಾ ಬರೆಯೋಕ್ಕೂ ಬರ್ತಾ ಇರಲಿಲ್ಲ. ಯಾಕಂದರೆ ಫಸ್ಟ್ ಜನ್ರೇಷನ್ಸ್ ನಾವೆಲ್ಲ, ಮೊದಲನೇ ಜನ್ರೇಷನ್ನ ವಿದ್ಯಾವಂತರು. ಅದನ್ನೆಲ್ಲ ಬರೆಯೋದನ್ನೆಲ್ಲ ತೋರಿಸ್ಕೊಟ್ರು. ಇವತ್ತೇನಾದರೂ ನಾನು ಈ ಸ್ಥಾನಕ್ಕೆ ಬಂದು ನಿಮ್ಮ ಮುಂದುಗಡೆ ಕುಂತು ಇದು ಮಾತಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣರು ಲಂಕೇಶ್ ಸರ್. ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತ ಒಂದು ನೀವು ಸ್ಥಾಪಿಸಿದ್ದೀರಾ. ಹೇಗಿದೆ ಸರ್ ಅದರ ವರ್ಕ್ ಎಲ್ಲ? ಇವಾಗ ಏನಾಗ್ತಾ ಇದೆ? ಹೌದಮ್ಮ, ನಾನು ಆಯೋಗದಲ್ಲಿದ್ದಾಗ ಅನೇಕ ಸಮುದಾಯಗಳಿಗೆ ಒಂದು ಅಸ್ಮಿತೆ ಸಿಕ್ಕಿರಲಿಲ್ಲ. ಆ ಸಮುದಾಯಗಳಿಗೆ ಹೆಸರುಗಳೇ ಇರಲಿಲ್ಲ.
ಅವು ನಾವು ಏನಿವತ್ತು SC ST ಅಂತ ಕರಿತೀವೋ ಅದಕ್ಕಿಂತಲೂ ಕೆಳಮಟ್ಟದಲ್ಲಿರುವಂಥ ಸಮುದಾಯಗಳು, ಅನೇಕ ಸಮುದಾಯಗಳು ಅಸ್ಪೃಶ್ಯರಿಗೆ ಅಸ್ಪೃಶ್ಯರಾಗಿರುವಂಥ ಸಮುದಾಯಗಳು. ಆ ಸಮುದಾಯಗಳನ್ನು ಹುಡ್ಕೊಂಡು ಹೋಗ್ಬೇಕಾಯಿತು. ಅವರ ಟೆಂಟ್ಗಳಿಗೆ ಇದಕ್ಕೆ ಹೋಗಿ ಹುಡ್ಕೊಂಡೋಗಿ ಅವ್ರಿಗೊಂದು ಅಸ್ಮಿತೆ ಕೊಡುವಂಥ ಪ್ರಯತ್ನ ಮಾಡಿದೆ. ಆ ಕಾರಣಕ್ಕೋಸ್ಕರ ಸುಮಾರು ಒಂದು 60-70 ಸಮುದಾಯಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಅದರ ಹಿನ್ನೆಲೆಯಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾನ 10-11 ವರ್ಷಗಳ ಹಿಂದೆಗಡೆ ಕಟ್ಟಿದ್ದು. ಆವತ್ತರಿಂದ ಅಲೆಮಾರಿಗಳ ರೈಟ್ಸ್ ಬಗ್ಗೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅನೇಕ ಇಶ್ಯೂಗಳಿದ್ದಾವೆ ಅಲೆಮಾರಿಗಳದ್ದು. ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋಲ್ಲ, ಯಾಕೆಂದರೆ ತಹಸೀಲ್ದಾರ್ಗಳಿಗೆ ಅವರಿಗೆ ಯಾವ ಜಾತಿ ಅಂತಲೇ ಗೊತ್ತಿರಲ್ಲ. ಹಾಗಿರೋದ್ರಿಂದ ಅವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೊಂದು ಜಾತಿ ಸರ್ಟಿಫಿಕೇಟ್ ಕೊಡಿಸುವಂಥದ್ದು, ಒಂದು ನಿವೇಶನ ಕೊಡಿಸುವಂಥದ್ದು ಅಥವಾ ಒಂದು ಮನೆ ಕೊಡಿಸುವಂಥದ್ದು ಮಾಡಿದ್ದು ಅಂದರೆ ಅಲೆಮಾರಿ ಬದುಕು ಅಲ್ಲಿಗೆ ಕಡ್ಡಾಯವಾಗಿ ನಿಲ್ಲುತ್ತೆ. ಅವರು ಒಂದು ಸ್ಥಿರ ಪ್ರಪಂಚದಲ್ಲಿ ಅವರು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಾಯಿದ್ವಿ. ಅನೇಕ ಇಶ್ಯೂಗಳನ್ನು ನಾವು ಅಡ್ರೆಸ್ ಮಾಡ್ತಾಯಿದ್ವಿ. ಇವಾಗ ಅಲೆಮಾರಿ ಬುಡಕಟ್ಟು ಸಾಹಿತ್ಯದ ಮೇಲೆ ನಿಮ್ಮ ಆಸಕ್ತಿ ಮೊದಲಿನಿಂದ ಸಾಕಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದೀರಾ. ಸಾಹಿತ್ಯ ಲಂಕೇಶರ ಒಡನಾಟ ಅಂತಂದಮೇಲೆ ಸಾಹಿತ್ಯದ ಒಡನಾಟ ಆಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ತೀರಿಕೊಂಡಿರುವಂಥ ಚಂಪಾ ಇರ್ಬೋದು, ತೇಜಸ್ವಿ ಇರ್ಬೋದು, ಕೃಷ್ಣ ಅಲ್ಲಹಳ್ಳಿ ಇರ್ಬೋದು, ಸುಮಾರು ಜನ ರೈಟರ್ಸ್ ಜೊತೆ ನನಗೆ ಸಂಪರ್ಕಕ್ಕೆ ಬಂದರು. ಅವರ ಸಾಹಿತ್ಯನೆಲ್ಲ ಓದಬೇಕಾಯಿತು. ಓದ್ಕೊಂಡಾಗ ನನಗೆ ಭಾಳ ಸಂತೋಷ ಅನಿಸಿದ್ದೇನು ಅಂತ ಹೇಳಿದ್ರೆ, ಆ ಸಾಹಿತಿಗಳ ಥರ ನಾನು ಯಾಕೆ ಬರೀಬಾರ್ದು ಅಂತೇಳಿಬಿಟ್ಟು ನನಗೊಂದು ಆಲೋಚನೆ ಬಂತು. ಹಾಗಾಗಿ ಒಂದು ಕ್ರಿಯೇಟಿವ್ ರೈಟಿಂಗು ಈಗಷ್ಟೇ ಆರಂಭ ಮಾಡಿದ್ದೀನಿ. ನೋಡ್ಬೇಕು ಅದನ್ನ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತೇಳಿ. ಇನ್ನು ಮುಂದಕ್ಕೂ ಪುಸ್ತಕ ಬರೆಯೋ ಆಸೆ ಇದೆ. ಯಾಕಂದರೆ ಅಲೆಮಾರಿಗಳ ಜೊತೆ ಒಡನಾಟ ಮಾಡಿದಾಗ ಕೆಲವು ಅಂಕಿಅಂಶಗಳನ್ನು, ಕೆಲವು ಇಶ್ಯೂಗಳನ್ನು ನಾವು ಪ್ರೆಸೆಂಟ್ ಮಾಡ್ಬೋದು. ಆದರೆ ಅದ್ರ ಒಳಗಡೆ ಒಂದು ಕತೆ ಇರುತ್ತೆ, ಹೇಳಲಾರದ ಒಂದು ಕತೆ ಇರುತ್ತೆ. ಆ ಕತೆಗೆ ಒಂದು ಕಥೆಯ ರೂಪ ಕೊಟ್ಟು ಅದನ್ನು ಜನಗಳಿಗೆ ತಗೊಂಡು ಹೋಗ್ಬೋದಾ, ಜನಗಳಿಗೆ ಅದನ್ನು ಕಥೆಯ ರೂಪದಲ್ಲಿ ಕೊಡ್ಬೋದಾ. ಮೊನ್ನೆ ಬಿಡುಗಡೆಯಾದ ಸಾಕ್ರೆಟಿಸ್ ಪುಸ್ತಕ ಏನಿದೆ ಅದರಲ್ಲಿ ನಮ್ಮ ಕಣ್ಣ ಮುಂದೆನೇ ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ, ಅದನ್ನು ಕ್ವೆಶ್ಚನ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ. ಅಂತಹವುಗಳನ್ನು ನೀವು ಪುಸ್ತಕದ ಮುಖಾಂತರ ಕ್ವೆಶ್ಚನ್ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದೀರಾ? ಖಂಡಿತ. ಯಾಕಂದರೆ ಅನೇಕ ಇಶ್ಯೂಗಳನ್ನು ಅಲ್ಲಿ ಅಡ್ರೆಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಮತ್ತು ನೇರವಾಗಿ ಅದನ್ನ ಹೇಳೋಕ್ಕೂ ಕಷ್ಟ ಆಗಿಬಿಡುತ್ತೆ. ಅದು ಹೃದಯ ಸಂಬಂಧಿ ಸಮಸ್ಯೆಗಳವು. ಆ ಸಮಸ್ಯೆಗಳನ್ನು ನಾವು ಕಥೆಯ ಮೂಲಕ ಹೇಳ್ಬೋದಾ ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಕ್ರೆಟಿಸ್ ಮತ್ತು ಇತರ ಕಥೆಗಳಲ್ಲಿ ಸುಮಾರು ಸಮುದಾಯಗಳು, ಈ ಥರದ ಸಮುದಾಯಗಳ ಕಥೆಗಳನ್ನು ಹೇಳ್ಕೊಂಡು ಹೋಗಿದ್ದೀನಿ. ಅದರಲ್ಲಿ ಸರ್, ಇಡೀ ಕನ್ನಡ ಪತ್ರಿಕೋದ್ಯಮದಲ್ಲಿ ಜಯಲಲಿತಾ ಅವರನ್ನು ಇಂಟರ್ವ್ಯೂ ಮಾಡಿದಂಥವರು ಯಾರೂ ಇಲ್ಲ, ನೀವೇ ಮೊದಲಿಗರು, ನೀವೇ ಕೊನೆಯವರು ಅಂತ. ಹೇಗೆ ಅನ್ನಿಸ್ತಿತ್ತು ಸರ್ ಅವರನ್ನು ಇಂಟರ್ವ್ಯೂ ಮಾಡುವಾಗ? ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು. ನಿಜ ಹೇಳಬೇಕಂತಂದರೆ ಆಕೆ ಇಂಟರ್ವ್ಯೂ ಮಾಡಲಿಕ್ಕೆ ಒಂದು ಮೊದಲನೇ ಕಾರಣ, ಆಕೆ ಭಾಳ ಸುಂದರಿಯಾಗಿದ್ಲು. ಅದಾದ ನಂತರ ಆಕೆಯ ರಾಜಕಾರಣ ಕೂಡ ಭಾಳ ಚೆನ್ನಾಗಿತ್ತು. ಆಕೆಯ ರಾಜಕಾರಣ ಭಾಳ ಕಲರ್ಫುಲ್ ಆಗಿತ್ತು, ವರ್ಣರಂಜಿತವಾಗಿತ್ತು. ಹಾಗಾಗಿ ಆಕೆ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ಆಕೆ ಫಸ್ಟು ನಮಗೆ ಕೊಟ್ಟಿದ್ದು ಬರೀ 10 ನಿಮಿಷ ಮಾತಾಡಿ ಅಂತ. ಆದರೆ ಮಾತಾಡ್ತಾ 40 ನಿಮಿಷ ಮಾತಾಡಿದ್ರು ಅವರು ನಮ್ಮ ಜೊತೆಯಲ್ಲಿ. ಅದರಲ್ಲೂ ಕನ್ನಡದಲ್ಲಿ ಮಾತಾಡೋಕ್ಕೆ ನಾನು ಕೇಳಿದೆ, ಕನ್ನಡದಲ್ಲೇ ಬರುತ್ತೆ ಅಂತ. ಕನ್ನಡ ಬರುತ್ತೆ, ಆದರೆ ಬೇಡ ಇಂಗ್ಲೀಷಲ್ಲೇ ಮಾತಾಡೋಣ, ಸರಿಯಾಗಿ ಬರಲ್ಲ ಕನ್ನಡ ಅಂತಂದರು. ಈಗ ಮಾತಾಡಿದ್ರಲ್ಲ ಅಷ್ಟೇ ಮಾತಾಡಿ ಸಾಕು ಮುಂದೆ. ಆಮೇಲೆ ಕನ್ನಡ ಮಾತಾಡೋಕ್ಕೆ ಶುರು ಮಾಡಿದ್ರು. ಅನೇಕ ವಿಷಯಗಳನ್ನು ಬೇರೆ ಕಡೆ ಎಲ್ಲೂ ಹಂಚ್ಕೊಳ್ದೇ ಇರೋಂಥ ವಿಷಯಗಳನ್ನು ನಮ್ಗೆ ಹೇಳೋಕ್ಕೆ ಶುರು ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ಲು ಅವ್ರ ತಾತ ಅಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರು, ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ. ಅವ್ರಿಗೆ ಮೊಮ್ಮಗಳಿಗೆ ಜಯಮಹಲ್ ಮತ್ತು ಲಲಿತಾ ಮಹಲ್ ಎರಡನ್ನೂ ಸೇರಿಸಿ ಜಯಲಲಿತಾ ಅಂತ ಹೆಸರಿಟ್ರು ಅಂತ. ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ ಅದು. ಇಂಥ ಇಶ್ಯೂಗಳನ್ನು, ಅನೇಕ ಇಶ್ಯೂಗಳನ್ನು ಆಕೆ ಹೇಳಿದ್ಲು. ಕಾವೇರಿ ಇಶ್ಯೂ ಇರ್ಬೋದು, ಎಲ್ಲದರ ಬಗ್ಗೆನೂ ಭಾಳ ಓಪನಾಗಿ ಮಾತಾಡಿದ್ಲು. ಅದು ಭಾಳ ಸುಂದರವಾದ ಅನುಭವ ಅದು ನನಗೆ, ಜಯಲಲಿತಾ ಜೊತೆ ಮಾತಾಡಿದ್ದು ಮತ್ತು ಅವ್ರನ್ನ ಇಂಟ್ರೋ ಮಾಡಿದ್ದು. ಓಕೆ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ಮಾತುಕತೆ. ಇಂಥದ್ದೇ ಮತ್ತಷ್ಟು ವಿಶೇಷ ಅತಿಥಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್.